ಬೆಂಗಳೂರಿನ ಬಸವನಗುಡಿ ಸ್ವಿಮ್ಮಿಂಗ್ ಕ್ಲಬ್ನಲ್ಲಿ ಅಕ್ಟೋಬರ್ 19ರಿಂದ ಜರುಗಲಿರುವ ರಾಷ್ಟ್ರಮಟ್ಟದ ಜೂನಿಯರ್ ಸಬ್ ಜೂನಿಯರ್ ಈಜು ಸ್ಪರ್ಧೆಗೆ ಮಂಗಳೂರಿನ ಡಾಲ್ಫಿನ್ ಅಕ್ವಾಟಿಕ್ ಕ್ಲಬ್ನಲ್ಲಿ ತರಬೇತಿಯನ್ನು ಪಡೆದ 7 ಮಂದಿ ಈಜುಪಟುಗಳು ಆಯ್ಕೆಯಾಗಿದ್ದಾರೆ. ಇವರೆಲ್ಲ ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನ ಈಜುಕೊಳದಲ್ಲಿ ತರಬೇತಿಯನ್ನು ಪಡೆದುಕೊಂಡಿದ್ದಾರೆ. ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನ ಈಜುಕೊಳದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂತ ಅಲೋಷಿಯಸ್ ಶಿಕ್ಷಣ ಸಂಸ್ಥೆಗಳ ರೆಕ್ಟರ್ ಫಾದರ್ ಮೆಲ್ವಿನ್ ಪಿಂಟೋ ಅವರು, ಅಲೋಷಿಯಸ್ ಕಾಲೇಜಿನ ಈಜುಕೊಳದಲ್ಲಿ ಮಂಗಳೂರು ಎಕ್ವಾ ಸೆಂಟರ್, V1 ಎಕ್ವಾ ಸೆಂಟರ್ ಮತ್ತು ಡಾಲ್ಫಿನ್ ಅಕ್ವಾಟಿಕ್ ಕ್ಲಬ್ನ ಈಜು ತರಬೇತುದಾರರಿಂದ ತರಬೇತಿ ಪಡೆದ ನೈತಿಕ್ ಎನ್, ಎಲಿಸಾ ಸ್ವೀಡಲ್ ರೇಗು, ದ್ವಿಷಾ ಎನ್ ಶೆಟ್ಟಿ, ಅಲಿಸ್ಟರ್ ಎಸ್ ರೇಗು, ಸ್ಟೀವ್ ಜೆಫ್ ಲೋಬೋ, ಧೃತಿ ಫರ್ನಾಂಡಿಸ್ ಮತ್ತು ದಿಗಂತ್ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಎಂದು ಹೇಳಿದರು. 33 ಮೆಡಲ್ಸ್ ಅಂದರೆ ಸಾಧಾರಣದ ಒಂದು ಫೀಟ್ ಅಲ್ಲ, ಇದು ಖಂಡಿತವಾಗಿ ಅವರು ಒದ್ದಾಡಿದ್ದಾರೆ. ಅದಕ್ಕೆ ನಮಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ನಮ್ಮ ಕಡೆಯಿಂದ ನಾವು ಸಾಕಷ್ಟು ಸಹಕಾರ ಕೊಟ್ಟಿದ್ದು V1 ಅಕ್ವಾಟಿಕ್ ಸೆಂಟರ್ ಅವರು ತುಂಬ ಅದರ ಬಗ್ಗೆ ಅದನ್ನು ಸದುಪಯೋಗಗೊಳಿಸಿ ಇವತ್ತು ಇಷ್ಟು ಸಿಕ್ಕಿದೆ. ವಿಶೇಷವಾಗಿ 7 ವಿದ್ಯಾರ್ಥಿಗಳಿಗೆ ಇಲ್ಲಿ ಅಭ್ಯಾಸ ಮಾಡಿದ್ದಂತಹ 7 ವಿದ್ಯಾರ್ಥಿಗಳಿಗೆ ನ್ಯಾಷನಲ್ಸ್ ರಾಜ್ಗೆ ಹೋಗುವಂಥ ಅವಕಾಶ ಸಿಗುವುದು ಇದು ಬಹಳ ಹೆಮ್ಮೆಯ ವಿಷಯ. ಅದು ಕೂಡ ನ್ಯಾಷನಲ್ಸಲ್ಲಿ ಕೂಡ ಮೆಡಲ್ಸ್ ಸಿಗುವಂತಹ, ಮುಂದೆ ಇಂಟರ್ನ್ಯಾಷನಲ್ ಕೂಡ ಸಿಗುವಂತಹ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗೆ ಸಿಗುವುದಾದರೆ ನಮ್ಮ ಪೂಲ್ನಿಂದ ಇಲ್ಲಿ ಪ್ರಾಕ್ಟೀಸ್ ಮಾಡಿ ಹೋಗಿದ್ದಾರೆ ಅಂತ ಹೇಳಿದರೆ ಖಂಡಿತ ಒಂದು ವಿಶೇಷ ಹೆಮ್ಮೆಯ ಪ್ರಶ್ನೆ ಅಂತ ನಮಗೆ ಅನಿಸ್ತಾ ಇದೆ. ತದಬಳಿಕ ಮುಖ್ಯ ತರಬೇತುದಾರ ಲೋಕರಾಜ್ ವಿಟ್ಲ ಅವರು ಮಾತನಾಡಿ, ಬೆಂಗಳೂರಿನ ಬಿಎಸ್ಸಿ ಈಜುಕೊಳದಲ್ಲಿ ಸೆಪ್ಟೆಂಬರ್ 23ರಿಂದ 28ರವರೆಗೆ ಜರುಗಿದ ರಾಜ್ಯಮಟ್ಟದ ಈಜು ಸ್ಪರ್ಧೆಯಲ್ಲಿ ಮಂಗಳೂರಿಗೆ ಒಟ್ಟು 33 ಪದಕಗಳು ಲಭಿಸಿವೆ. ನೈತಿಕ್ ಎನ್ 100 ಮೀಟರ್ ಬ್ಯಾಕ್ ಸ್ಟ್ರೋಕ್ ವಿಭಾಗದಲ್ಲಿ ಚಿನ್ನ, 200 ಮೀಟರ್ ವೈಯಕ್ತಿಕ ಮಿಡ್ಲೆ ಮತ್ತು 100 ಮೀಟರ್ ಬಟರ್ಫ್ಲೈ ವಿಭಾಗದಲ್ಲಿ ಬೆಳ್ಳಿ, 200 ಮೀಟರ್ ಫ್ರೀ ಸ್ಟೈಲ್ನಲ್ಲಿ ಕಂಚಿನ ಪದಕವನ್ನು ಪಡೆದಿದ್ದಾರೆ. ಅಲಿಸ್ಟರ್ ಎಸ್ ರೇಕು 1500 ಮೀಟರ್ ಫ್ರೀ ಸ್ಟೈಲ್ನಲ್ಲಿ ಕಂಚು, 400, 800 ಮತ್ತು 200 ಮೀಟರ್ ಫ್ರೀ ಸ್ಟೈಲ್ನಲ್ಲಿ 4 ಚಿನ್ನ, ಎಲ್ಲ ರಿಲೇ ವಿಭಾಗದಲ್ಲಿ 3 ಚಿನ್ನದ ಪದಕವನ್ನು ಪಡೆದಿದ್ದಾರೆ. ಸ್ಟೀವ್ ಜೆಫ್ ಲೋಬೋ 100 ಮತ್ತು 200 ಮೀಟರ್ ಬಟರ್ಫ್ಲೈ ವಿಭಾಗದಲ್ಲಿ 2 ಬೆಳ್ಳಿ, 50 ಮೀಟರ್ ಬಟರ್ಫ್ಲೈನಲ್ಲಿ ಕಂಚು ಮತ್ತು ರಿಲೆಯಲ್ಲಿ 2 ಚಿನ್ನ ಮತ್ತು 1 ಬಂಗಾರದ ಪದಕವನ್ನು ಪಡೆದಿದ್ದಾರೆ. ನಿಶಾನ್ 4x200 ರಿಲೆಯಲ್ಲಿ ಚಿನ್ನ, ದಿಗಂತ್ ವಿಎಸ್ 200 ಮೀಟರ್ ಬ್ಯಾಕ್ ಸ್ಟ್ರೋಕ್ನಲ್ಲಿ ಬೆಳ್ಳಿ, 100 ಮೀಟರ್ ಬ್ಯಾಕ್ ಸ್ಟ್ರೋಕ್ನಲ್ಲಿ ಕಂಚು, ರೈನಾ ಧೃತಿ ಫರ್ನಾಂಡಿಸ್ 200 ಮೀಟರ್ ವೈಯಕ್ತಿಕ ಮೆಡ್ಲೆ, 100 ಮೀಟರ್ ಬ್ರೆಸ್ಟ್ ಸ್ಟ್ರೋಕ್ನಲ್ಲಿ ಬೆಳ್ಳಿ, 200 ಮೀಟರ್ ಬ್ರೆಸ್ಟ್ ಸ್ಟ್ರೋಕ್ನಲ್ಲಿ ಮತ್ತು 400 ಮೀಟರ್ ವೈಯಕ್ತಿಕ ಮೆಡ್ಲೆ 2 ಕಂಚು, ರಿಲೆಯಲ್ಲಿ ತಲಾ 1 ಚಿನ್ನ ಹಾಗೂ ಕಂಚಿನ ಪದಕವನ್ನು ಪಡೆದಿದ್ದಾರೆ. ದ್ವಿಷಾ ಶೆಟ್ಟಿ 50 ಮೀಟರ್ ಬ್ರೆಸ್ಟ್ ಸ್ಟ್ರೋಕ್ ವಿಭಾಗದಲ್ಲಿ ಬೆಳ್ಳಿ ಹಾಗೂ 100 ಮೀಟರ್ ಬ್ರೆಸ್ಟ್ ಸ್ಟ್ರೋಕ್ ವಿಭಾಗದಲ್ಲಿ ಕಂಚನ್ನ ಪಡೆದಿದ್ದಾರೆ. ಡಾಲ್ಫಿನ್ ಅಕ್ವಾಟಿಕ್ ಕ್ಲಬ್ ತರಬೇತುದಾರ ನಿಹಾರ್ ಅಮೀನ್ ಮತ್ತು ಮಧುಕುಮಾರ್, ತರಬೇತುದಾರರಾದ ಯಜ್ಞೇಶ್ ಬೆಂಗ್ರಿ, ಉಮೇಶ್ ವಿಟ್ಲ, ದೀಪಕ್ ಮೊದಲಾದವರು ಮಕ್ಕಳಿಗೆ ತರಬೇತಿಯನ್ನ ನೀಡಿದ್ರು ಎಂದವರು ವಿವರಿಸಿದ್ರು. ಅಲೋಷಿಯಸ್ ಆಡಳಿತ ಸಂಸ್ಥೆ ನಮಗೆ ಈ ಒಂದು ಸ್ವಿಮ್ಮಿಂಗ್ ಪೂಲನ್ನು ಸದುಪಯೋಗ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಇದರಿಂದಾಗಿ ಇಲ್ಲಿಯ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಸಾರ್ವಜನಿಕರಾಗಿರ್ಬೋದು ಅಥವಾ ಇಲ್ಲಿ ಮಂಗಳೂರಿನ ಒಂದು ಪ್ರತಿಭೆಗಳನ್ನು ನಾವು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿಸಬೇಕೆನ್ನುವಂಥ ಉದ್ದೇಶದಿಂದ ವಿಶೇಷವಾಗಿ ದ್ರೋಣಾಚಾರ್ಯ ಪ್ರಶಸ್ತಿ ವಿಜೇತ, ಇಂಡಿಯಾದಲ್ಲಿ 2 ಜನರಿಗೆ ಸ್ವಿಮ್ಮಿಂಗ್ ಫೀಲ್ಡಲ್ಲಿ ದ್ರೋಣಾಚಾರ್ಯ ಸಿಕ್ಕಿರುವಂಥದ್ದು, ಮೊದಲ ಬಾರಿಗೆ ಸಿಕ್ಕಿರುವಂಥ ಶ್ರೀಯುತ ನಿಹಾರ್ ಅಮೀನ್ ಅವರು ಡಾಲ್ಫಿನ್ ಅಕ್ವಾಟಿಕ್ ಸೆಂಟರ್ ಬ್ಯಾಂಗ್ಳೂರು, ಅವರ ನೇತೃತ್ವದಲ್ಲಿ, ಅವರ ನಿರ್ದೇಶನದಲ್ಲಿ ನಾವು ಇಲ್ಲಿ ಟ್ರೈನಿಂಗನ್ನು ಮಾಡ್ತಾ ಇದ್ದೇವೆ. ಅದರ ಉದ್ದೇಶ ಏನು ಅಂತ ಹೇಳಿದರೆ, ಇಲ್ಲಿಯ ಕರಾವಳಿಯ ಪ್ರತಿಭೆಗಳಿಗೆ ಇಲ್ಲಿ ಕರಾವಳಿಯಲ್ಲಿ ಕೊರತೆ ಇಲ್ಲ, ಆದರೆ ಅದಕ್ಕೆ ಒಂದು ಸರಿಯಾದ ಪ್ಲ್ಯಾಟ್ಫಾರ್ಮ್ ನಾವು ಕೊಡುವಂಥ ಪ್ರಯತ್ನ ಮಾಡ್ತಿದ್ದೇವೆ. ವಿಶೇಷವಾಗಿ ಬೆಂಗಳೂರಿನ ನಿಹಾರ್ ಅಮೀನ್ ಸರ್ ಅವರ ಮಾರ್ಗದರ್ಶನದಲ್ಲಿ ಮಂಗಳೂರಿನ ಇನ್ನಷ್ಟು ಪ್ರತಿಭೆಗಳು ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇನ್ನು ಕೆಲವೇ ವರ್ಷಗಳಲ್ಲಿ ಮುನ್ನಡೆಯಲಿ ಎನ್ನುವಂಥ ಹಾರೈಕೆಯೊಂದಿಗೆ ಸುದ್ದಿಗೋಷ್ಠಿಯಲ್ಲಿ ಎಂಸಿಎ ಅಧ್ಯಕ್ಷ ಡಾ ನಾಗೇಂದ್ರ ನಾಯಕ್, V1 ಅಕ್ವಾ ಸೆಂಟರ್ನ ಪೋಷಕರಾದ ನವೀನ್ ಮತ್ತು ರೂಪಾ ಜಿ ಪ್ರಭು, NIS ಕೋಚ್ ಚಿದಾನಂದ ಹೆಗ್ಡೆ, ಯಜ್ಞೇಶ್ ಬೆಂಗ್ರೆ ಮೊದಲಾದವರು ಹಾಜರಿದ್ದರು. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು.